ಮತ್ತೊಂದು ಕಡೆ ಈ ಬೆಂಗಳೂರಿನಲ್ಲಿ ಆಟೋ ಹಾಗೆ ಕ್ಯಾಬ್ ಚಾಲಕರು ಸಿಟ್ಟಿಗೆದ್ಬಿಟ್ಟಿದ್ದಾರೆ. ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಗೆ ಬ್ರೇಕ್ ಹಾಕಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒನ್ ಸಿಟಿ ಒನ್ ರೇಟ್ ಜಾರಿಗೆ ತರುವಂತೆ ಕೂಡ ಆಗ್ರಹಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿಗಳನ್ನ ತಡಿತಾ ಇದ್ದಾರೆ ಆಟೋ ಚಾಲಕರು. ನೋಡಿ, ನಮ್ಮನ್ನ ಆಳುವಂತ ಸರ್ಕಾರ, ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿನ ಸಚಿವರು ಇದ್ರ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಏನೇನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಮತ್ತೆ ಉದಾಹರಣೆ ಸಿಗ್ತಾ ಇದೆ. ಕೆಲ ತಿಂಗಳುಗಳ ಹಿಂದೆ ಹೀಗೆ ಆಗಿತ್ತು. ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ಈ ಆಟೋದವ್ರು ಹಿಡಿಯೋದು, ಹೊಡೆಯೋದು ಈ ತರ ಎಲ್ಲ ಆಗಿತ್ತು. ಬೈಕ್ ಟ್ಯಾಕ್ಸಿಗಳಿಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಆ್ಯಪ್ಗಳು ಈಗ ವರ್ಕಿಂಗ್ ಅಲ್ಲಿದೆ. ಅಂತ ಆ್ಯಪ್ಗಳನ್ನು ಬಳಸ್ತಾ ಇದ್ದಾರೆ ಬಹಳಷ್ಟು ಮಂದಿ. ಈಗ ನೋಡ್ರೆ ಆಟೋ ಚಾಲಕರು ಬಂದು ಅಡ್ಡ ಹಾಕ್ತಾ ಇದ್ದಾರೆ. ಈಗ ಜನ ಕೂಡ ಏನಾಗಿದೆ ಅಂತಾರೆ, ಬೈಕ್ ಟ್ಯಾಕ್ಸಿ ಇದು ಭಾಳ ಕಮ್ಮಿ ರೇಟು, ಆಮೇಲೆ ಬೇಗ ನಮ್ಮ ಸ್ಥಳಕ್ಕೆ ಹೋಗ್ಬೋದು ಅಂತ ಹೇಳ್ಕೊಂಡು ಹೆಚ್ಚಿಗೆ ಬೈಕ್ ಟ್ಯಾಕ್ಸಿಗಳನ್ನು ಬಳಸ್ತಾ ಇದ್ದಾರೆ. ಬೈಕಲ್ಲಿ ಓಡಾಡೋರು ಕೂಡ ತಾವು ಮನೆಗೆ ಹೋಗೋ ಸಂದರ್ಭದಲ್ಲಿ ಯಾವುದನ್ನೊಂದು ಆ್ಯಪಿಗೆ ಹಾಕ್ಕೊಳ್ಳೋದು, ನಾವು ಇಂಥ ಲೊಕೇಶನ್ಗೆ ಹೋಗ್ತಾ ಇದೀವಿ ಅಂತ ಅವರಿಗೂ ಒಂದು ಬಾಡಿಗೆ ಪಡೆಯೋದು, ಈ ಥರದ್ದೆಲ್ಲ ಆಗ್ತಾ ಇದೆ. ಈಗ ಆಟೋ ಚಾಲಕರೆಲ್ಲ ಅವ್ರ ವಿರುದ್ಧ ಸಿಡಿದಿದ್ದಾರೆ. ಆಮೇಲೆ ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ, ಇವ್ರುಗಳನ್ನ ನೀವು ಒಂದು ಈ ಲೈಸೆನ್ಸ್ಡ್ ಟ್ಯಾಕ್ಸಿ ವಿಭಾಗಕ್ಕೆ ತನ್ನಿ ನೀವು ಅಂತ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿತ್ತು. ನಮ್ಮ ಸರ್ಕಾರ ಅದನ್ನ ಮಾಡ್ತಾ ಇಲ್ಲ. ಆಟೋ ಕ್ಯಾಬ್ ಚಾಲಕರ ಆಕ್ರೋಶ ಬೆನ್ನಲ್ಲೇ ಇದೀಗ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಡೆಸ್ತಾ ಇದ್ದು 11 RTO ಕಚೇರಿ ವ್ಯಾಪ್ತಿಯಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡೋ ಕೆಲಸ ನಡೀತಾ ಇದೆ. ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ಈ ರೈಡ್ ನಡೆಯುತ್ತೆ ಅಂತೇಳಿ ಗೊತ್ತಾಗಿದೆ. ನಿನ್ನೆ ತಾನೇ ಇದಕ್ಕೆ ಸಂಬಂಧಪಟ್ಟಂಗೆ RTO ಇಲಾಖೆಯ ಅಧಿಕಾರಿಗಳೆಲ್ಲ ಸಭೆ ಸೇರಿದ್ರು, ನಿನ್ನೆ 4ನೇ ತಾರೀಕು. ಇವತ್ತು ಈ ರೈಡ್ ಶುರುವಾಗಿದೆ. ಬಟ್ ಇಲ್ಲಿ ವಿಚಾರ ಅಂತ ಅಂದ್ರೆ, ಜನರಿಗೆ ಯಾವ್ದು ಅನುಕೂಲ ಅನ್ನೋದನ್ನ ನೋಡ್ಬೇಕಲ್ವಾ. ಈಗ ಆಟೋದವ್ರದ್ದು ಸಮಸ್ಯೆ ಏನಿಲ್ಲ ಜನರಿಗೆ, ಬಟ್ ಏನು ಅಂದ್ರೆ ಬಹಳಷ್ಟು ಕಡೆ ಆಟೋದವರು ಹೇಳಿದ ರೇಟಿಗೆ ಬರಲ್ಲ ಅನ್ನುವಂಥದ್ದು ಕಿರಿಕಿರಿ. ಮೀಟ್ರ್ ಹಾಕಲ್ಲ, 50 ರೂಪಾಯಿ ಇದ್ದಿದ್ದ ಕಡೆ 500 ರೂಪಾಯಿ ಅಂತಾರೆ. ಎಷ್ಟೋ ಸಹ ಮಳೆ ಬಂದ್ರೆ ಅಂತೂ ಅದು 10 ಪಟ್ಟು ಜಾಸ್ತಿ ರೇಟು ಸಿಗಲ್ಲ. ಹಾಗಾಗಿ ಜನ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿಗಳು ಭಾಳ ಸುಲಭ, ಆಮೇಲೆ ಏನೋ ಸಮಯ ಉಳಿಯುತ್ತೆ, ಹಣ ಕೂಡ ಕಮ್ಮಿ ಅಂತ ಹೆಚ್ಚಿಗೆ ಬೈಕ್ ಟ್ಯಾಕ್ಸಿಗಳನ್ನು ಬಳಸ್ತಾ ಇದ್ದಾರೆ. ಬಟ್ ಕೋರ್ಟ್ ಕೂಡ ಹೇಳಿದೆ, ಈ ಟ್ಯಾಕ್ಸಿಗಳನ್ನ ರೆಗ್ಯುಲೇಟ್ ಮಾಡಿ ಅವರಿಗೊಂದು ಲೈಸೆನ್ಸ್ಡ್ ಭಾಗಕ್ಕೆ ತನ್ನಿ, ಅವ್ರನ್ನ ವೈಟ್ ಬೋರ್ಡಲ್ಲೆಲ್ಲ ಓಡಿಸ್ಬಾರ್ದು ಅಂತ. ನಮ್ಮ ಸರ್ಕಾರ ಕ್ರಮ ತೆಗೆದುಕೊಳ್ತಿಲ್ಲ. ಅಲ್ಲಿ ಏನೇನು ಲಾಬಿ ವರ್ಕೌಟ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಈಗ ಆಟೋ ಚಾಲಕರು, ಕ್ಯಾಬ್ ಚಾಲಕರು ಮತ್ತೆ ಹಿಡ್ಕೊಳ್ಳೋದು, ಹೊಡೆಯೋದು ಈ ಥರದ್ದೆಲ್ಲ ಶುರು ಮಾಡ್ತಾ ಇದ್ದಾರೆ. ಇನ್ನೇನೇನು ಅನಾಹುತಕ್ಕೆ ಎಡೆ ಮಾಡ್ಕೊಡ್ತಾರೋ ಅವರು ಗೊತ್ತಿಲ್ಲ. ಇಲ್ಲಿ ಯಶವಂತಪುರದಿಂದ ಇಲ್ಲಿ ಒಂದು ಅಶೋಕ್ ನಗರ ಹೋಗ್ತಾ ಇದ್ದೆ. ಏನಾಗಿದೆ ಅಂದ್ರೆ ಹಿಂಗೆ ಬರ್ಬೇಕಾದ್ರೆ ಆನ್ ದಿ ವೇದಲ್ಲಿ ಹಿಡಿದಿದ್ದಾರೆ. ಹಿಂಗೆ ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಏನು ಮಾಡೋದು. ಇವಾಗ ಹೇಳ್ಬಿಟ್ಟಾದ್ರೆ ಅಟ್ಲೀಸ್ಟ್ ಹೇಳಿದ್ರೆ ಮಾಡ್ಬೋದಿತ್ತು. ಇವಾಗ ಹಿಂಗೆ ಮಾಡಿ ಏನೋ ಸರ್, ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದೀವಿ. ನಮ್ಮ ಬೈಕವ್ರು ಯಾರೋ ಅವ್ರು ಬರ್ತಾರಂತ ಅಸೋಸಿಯೇಷನ್ ವೆಯ್ಟ್ ಮಾಡ್ತಿದ್ದೀವಿ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಅಂದ್ರೆ ಯಾವತ್ತಿಂದನೂ ಇಲ್ಲಿಗಲ್ಲೇ ಸರ್ ಅದು. ಇವಾಗ ಆ್ಯಪಲ್ಲಿ ಸಿಗ್ತಾರದಕ್ಕೆ ಅದು ಸರ್ ಎಲ್ಲರೂ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ ಸರ್, ನೋಡಬೇಕು. ಈಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದೀವಿ, ಬರ್ತೀನಿ ಅಂತ. ದಂಡ ಎಲ್ಲ ಏನು ಹೇಳಿಲ್ಲ, ಹಿಂಗೆ ಈ ಥರ ಒಂದು ಸ್ಲಿಪ್ ಬರ್ಕೊಟ್ಟಿದ್ದಾರೆ. RC ಕಾರ್ಡ್ ಏನು ನಾನು ಇಲ್ಲಿ ಇದು ಕುರುಬ್ರಳ್ಳಿಂದ ವಸಂತನಗರ್ ಹೋಗ್ತಾ ಇದ್ದೆ. ಬಂದರು, ಸಡನ್ ಆಗಿ ಹಿಡಿದ್ರು. ನಮ್ಗೆ ಗೊತ್ತಿಲ್ಲ ಆಟೋ ಇದೆ, ಬಂದ್ ಮಾಡಿದ್ದಾರೆ ಅದಂತ. ನಾವು ಮೊದ್ಲಿಂದೆಲ್ಲ ಮಾಡ್ಕೊಂತ ಬಂದಿದ್ವಿ. ಮೊದ್ಲಿಂದೆಲ್ಲ ಹಿಂಗಾಗಿದೆ, ಇವತ್ತು ಮಾಡಿದ್ದಾರೆ. ಇನ್ನೇನು ಯಾರು ಹೇಳಿಲ್ಲ. ಹೇಳಿದ್ರೆ ನಾವೇನಕ್ಕೆ ಬರ್ತಾ ಇದ್ವಿ ಸಿಕ್ಕಾಕೊಳಕ್ಕೆ. ಸುಮ್ಮನೆ ಬಂದ್ಬಿಟ್ಟು ಸಡನ್ ಆಗಿ ಹಿಡಿದ್ಬಿಟ್ಟು ಅವ್ರ ಆ್ಯಪಲ್ಲಿ ಬಂದ್ ಮಾಡಿದ್ರೆ ನಾವೇನಕ್ಕೆ ಮಾಡಕ್ಕೆ ಹೋಗ್ತೀವಿ ಡ್ಯೂಟಿನ. ಅವ್ರು ಅಲೋ ಕೊಟ್ಟಿರೋದಕ್ಕೆ ನಾವು ಮಾಡ್ತಾರೆ ಡ್ಯೂಟಿ, ಇಲ್ಲ ಸುಮ್ಮನೆ ನಾವೇನಕ್ಕೆ ಮಾಡ್ತಾ ಇದ್ವಿ. ಏನ ಫೋನ್ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಆದಂಥ ಅವರ ಆಜ್ಞೆ ಮೇರೆಗೆ ಬೆಳಿಗ್ಗೆ ಸುಮಾರು 7:15 ನಾವು ಈ ಬೈಕ್ ಟ್ಯಾಕ್ಸಿ ಅಥವಾ ಈ ಥರ ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಮಾಡುವಂಥ ಟ್ಯಾಕ್ಸಿಗಳನ್ನ ತಪಾಸಣೆ ಮಾಡಿದ್ದೀವಿ. ಸುಮಾರು 20ರವರೆಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ. ಅದರ ಕಾನೂನಿನ ಪ್ರಕಾರ ಅದು RC ಸಸ್ಪೆನ್ಷನ್ ಮಾಡ್ತೀವಿ. ಅದರ್ ದ್ಯಾನ್ ದಿ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಉಪಯೋಗ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಸ್ವಂತ ಯೂಸ್ಗೆ ಅಂತ ತೊಗೊಂಡಿದ್ದಾರೆ ಗಾಡಿಗಳನ್ನು. ಕೂಲಂಕುಷವಾಗಿ ನೋಡಿಬಿಟ್ಟು ಸೆಕ್ಷನ್ 200 ಪ್ರಕಾರ ಅದಕ್ಕೆ ಸೆಕ್ಷನ್ ಹಾಕಿ ಏನೇನು ದಂಡ ವಸೂಲಿ ಮಾಡಿ ಅದು RC ಸಸ್ಪೆನ್ಷನ್ಗೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟು ದಂಡ ಬರಬಹುದು ಸರ್ ಈ ಒಂದು? ಈಗ ಸುಮಾರು ಒಂದು ಎಷ್ಟು ದಂಡ ಬರ್ಬೋದು ಎಲ್ಲ ಸೇರಿದ್ರೆ ಇವ್ರ ಮೇಲೆ ಅಂತ? ಸೊ ಇದು RTO ಅಧಿಕಾರಿ ಹೇಳ್ತಾ ಇರೋದು. ಜನ ರ್ಯಾಪಿಡೋ ಅಥವಾ ಈ ಬೈಕ್ ಟ್ಯಾಕ್ಸಿ ಓಡಿಸ್ತಾರೋ ಅದನ್ನ ಆ್ಯಪಲ್ಲಿ ನಮ್ಗೆ ಅಲೋ ಇದೆ, ಹಾಗಾಗಿ ಓಡಿಸ್ತಾ ಇದೀವಿ. ಆ್ಯಪಲ್ಲಿ ಕ್ಲೋಸ್ ಮಾಡಿ ನಾವು ಓಡಿಸೋಕ್ಕೆ ಹೋಗಲ್ಲ. ಅವ್ರು ಕೇಳ್ತಾ ಇರೋದು ಭಾಳ ಫೇರ್ ಇನಫ್. ಬಟ್ ಸರ್ಕಾರ, ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಗಮನ ಹರಿಸ್ತೇ ಇದ್ರೆ ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಳ್ಳಂಬೆಳಗ್ಗೆ ರಾಜಧಾನಿ ಬೆಂಗಳೂರಿನ RTO ಅಧಿಕಾರಿಗಳು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ರಾಜಾಜಿನಗರ RTO ಕಚೇರಿಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗಿನಿಂದಲೇ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಅನಧಿಕೃತ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿರುವಂಥ ನಾನೇನೀಗ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು
ಬೈಕ್ ಟ್ಯಾಕ್ಸಿಗಳನ್ನು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮತ್ತು ಆಟೋ ಕ್ಯಾಬ್ ಚಾಲಕರೇ ಬುಕ್ಕಿಂಗ್ ಮಾಡಿಕೊಂಡು, ಅಂದರೆ ಪ್ರಯಾಣಿಕರ ರೀತಿಯಲ್ಲಿ ಅವರೇ ಈ ಒಂದು ವಾಹನಗಳನ್ನು ಬುಕ್ಕಿಂಗ್ ಮಾಡಿಕೊಂಡು ಸ್ಥಳಕ್ಕೆ ಕರ್ಕೊಂಡ್ಬಂದು ವಾಹನಗಳನ್ನು ಸೀಸ್ ಮಾಡ್ತಾರೆ ಅಂತ. ಅಂದರೆ ಈಗಾಗಲೇ ಕ್ಯಾಬು ಮತ್ತು ಆಟೋ ಚಾಲಕರು ಇವತ್ತು ಬೆಳಗ್ಗೆ ಸಾರಿಗೆ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮುತ್ತಿಗೆ ಹಾಕಲಿಕ್ಕೆ ಎಲ್ಲ ತರಹದ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಇವತ್ತು ಬೆಳಗ್ಗಿನಿಂದಲೇ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಿಕ್ಕೆ ಮುಂದಾಗಿರುವಂತಂದ್ರೆ ಆಟೋ ಕ್ಯಾಬ್ ಚಾಲಕರ ಪ್ರಮುಖವಾದಂತಹ ಬೇಡಿಕೆ ಅಂದರೆ ಎರಡು. ಒಂದು, ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಬೇಕು ಅನ್ನೋಂಥದ್ದು ಒಂದು. ಎರಡನೇದು, ಒನ್ ಸಿಟಿ ಒನ್ ಫೇರ್, ಅಂದರೆ ಓಲಾ, ಊಬರ್ ಅಗ್ರಿಗೇಟರ್ ಕಂಪನಿಗಳೇನಿದ್ದಾವೆ ಒನ್ ಸಿಟಿ ಒನ್ ಫೇರನ್ನು ಇನ್ನೂ ಕೂಡ ಜಾರಿ ಮಾಡಿಲ್ಲ. ಅವೆರಡೂ ಬೇಡಿಕೆಗಳು ಕೂಡ ಈಡೇರಬೇಕು ಅಂತೇಳಿ ಪಟ್ಟನ್ನು ಹಿಡಿದಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನ 11 RTO ಕಚೇರಿಗಳಲ್ಲೂ ಕೂಡ ಬೈಕ್ಗಳನ್ನು ಸೀಸ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ರಾಜಾಜಿನಗರ RTO 1ರಲ್ಲೇ ಈಗ 30ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನು ಈಗಾಗಲೇ ಸೀಸ್ ಮಾಡಿರುವಂಥದ್ದು ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವೊಂದಷ್ಟು ಜನ TV9 ಜೊತೆಲಿ ಮಾತಾಡುವಂಥ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿಯ ಹುಡುಗರು ಹೇಳ್ತಾ ಇರುವಂಥದ್ದು, ನಮಗೆ ಈ ಬಗ್ಗೆ ಗೊತ್ತಿರಲಿಲ್ಲ, ನಮಗೆ ಸಾರಿಗೆ ಇಲಾಖೆ ಅಧಿಕಾರಿಗಳೇನಾದರೂ ಇದು ಇಲ್ಲಿಗಲ್ ಅಂತ ಹೇಳಿದರೆ ನಾವು ಇದನ್ನು ಓಡಿಸ್ತಾ ಇರಲಿಲ್ಲ, ಕಂಪನಿಯವರು ಕೂಡ ನಮಗೆ ಈ ಬಗ್ಗೆ ಯಾವುದೇ ಥರವಾದಂತಹ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ವಿ. ಸದ್ಯ ಈಗ RTO ಅಧಿಕಾರಿಗಳು ನಮ್ಮ ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಏನು ಕ್ರಮ ಕೈಗೊಳ್ತಾರೆ ಅನ್ನೋಂಥದ್ದನ್ನು ಇನ್ನೂ ಹೇಳಿಲ್ಲ. ಅಂತಂದರೆ RTO ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು RC ಮತ್ತು DL ಕ್ಯಾನ್ಸಲ್ ಮಾಡ್ತೀವಿ, ವಾಹನಗಳನ್ನು ಸೀಸ್ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.